परम पूज्य रामदेव महाराजರನ್ನ ಆಚಾರ್ಯವರನ್ನ ಗೌರವಾದ ಗುರುಗಳನ್ನ ಎಲ್ಲ ಯೋಗಿಗಳನ್ನ ಸ್ಮರಿಸಿಕೊಂಡು ಈಗ ಓಂಕಾರವನ್ನು ಮಾಡೋಣ. ಜ್ಞಾನದಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕುತ್ತೆ ನೇರವಾಗಿರಲಿ. ಈಗ ಓಂಕಾರವನ್ನು ಮಾಡೋಣ. ಕೈಯಿಂದ ಬಿಸಿಯನ್ನು ನಿಧಾನ ಕಲ್ಲಿಗಾಯಿಸಿ ಈಗ ನಿಂತು ಏನು ಮಾಡೋಣ. 12 ಜಾಯಿನ್ 12 ಜಾಯಿನ್ ಮಾಡಿದ್ರೆ ನಮ್ಮ 5 ಕಿಲೋಮೀಟರ್ ಬರುವಂಥ ಪ್ರಯಾಣ ನಿಧಾನ ಇನ್ನೊಂದು ಶಕ್ತಿ ಅನುಸಾರ ಯಾರಿಗೆ ಭಾಳ ಕಾಮುಗಳಿಂದ ಮೊದಲಾದನ್ನು ಇದ್ದರೆ ಅವರು ನಿಧಾನ ಮಾಡಿ ಇವಾಗ ಅದೇನಿದ್ರೆ ಮತ್ತಷ್ಟು ನೋವುಗಳಾಗುವ ಅನುಭವಗಳಿರ್ತಾರೆ. ಅದಕ್ಕಾಗಿ ಯಾವಾಗ ನಮ್ಮ ಶಕ್ತಿ ಅನುಸಾರ ಮಾಡಿ ಅದನ್ನು ಚೆಲ್ಲಿ Cierra tus labios. Significa do, 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 do. Bisa kalian ini dalam waktu
ಅದನ್ನು ನಿಧಾನ ಮಾಡ್ತಾ ಈ ರೀತಿ ಈ ರೀತಿ ಮಾಡಬಹುದು. ಇದು ಮಾಡಬಹುದು. ಈಗ ಚೈ ಈ ರೀತಿ ಹನುಮಾನ ಆಸನ. ಈ ರೀತಿ ಕೈಗಳು ಎಡಕ್ಕೆ ನೆಲಕ್ಕೆ. ಈಗ ಚೈ ಎರಡು ಸೈಡ್ ಇದನ್ನು ಇಟ್ಕೊಂಡು ಸ್ವಲ್ಪ ಮುಂದಿಟ್ಟು ಬಜ್ಜು ಏಟು ಕಟ್ಟೆ ಕನ್ನಡ ಈ ಆಸನಗಳನ್ನು ಮಾಡಬೇಕು. ಆಮೇಲೆ ತಾಳಾಸನ. ಡೈಲಿ ಮಾಡಬೇಕು. ಇದನ್ನು ಕೊಟ್ಟಿರ್ತಾರೆ ವೇಟ್ಗೆ ಗಡಿ ಹಾಕಬೇಕು. ಗಡಿ ಕಡಿಮೆ ಏಕೆ ಕಾರಣವನ್ನು ಈ ಕೆಳಗೆ ಈ ಸ್ನಾನ ಮಾಡಬೇಕು. ಈಗ एक दो तीन चार एक दो तीन चार एक दो तीन चार एक दो तीन चार ಈ ರೀತಿ ಕಾಲನ್ನು ಅದನ್ನು ಸ್ವಲ್ಪ ಸೈಡ್ chain. Reverse.
ರಿವರ್ಸ್. ಪಾರ್ಶ್ವಕೋನಾಸನ. ಇದು ಕಾಲುಗಳಿಗೆ ಎಡಗಾಲನ್ನು ಇಲ್ಲಿ ತಿರುಗಿಸಿ ಹೀಗೆ ಬಗಲ ಹೀಗೆ ಎಷ್ಟು ಸಾಧ್ಯ ಈ ರೀತಿ ಏನು ಕೈಗಳನ್ನು ಮುಂದೆ ಮುಂದೆ ಒಂದ್ಸಲ ಮುಂದೆ ಒಂದ್ಸಲ ಕೈಗಳು ಸೀರೆ ನಮ್ಮ ದೃಷ್ಟಿ ಹಿಂಗೆ ಒಂದ್ಸಲ ಹೀಗೆ ಒಂದ್ಸಲ ಹೀಗೆ ಅದನ್ನೆಲ್ಲ ಎದೆಯ ಭಾಗಗಳ ಚೆಸ್ಟ್ಗಳ ಪೂರ್ಣ ನೋಡಿ ಪೂರ್ತಿ ರಿವರ್ಸ್. ಈಗ ಈ ಕಾಲ ಹೆಚ್ಚು ಲಂಬವಾಗಿದೆ. ಇದೀಗ 90 ಡಿಗ್ರಿ ಈ ಕೈ ಮುಂದೆ ತೋರಿ ಮುಂದೆ ನೋಡಿ ಹಸಿರು ನೋಡು ಕೈ ಹಾಕುವ ಕೈ ಮುಂದೆ ನಿಮ್ಮ ಒಂದು ಕೈ ನೋಡಿ ಸಂದ್ರೆ ನೋಡಿ ಆಗ ಪಾರ್ಶ್ವಕೋನಾಸನ ಮಾಡೋದ್ರಿಂದ ಏನೇನು ಲಾಭಗಳಾದವು? ನಮ್ದು ಬೆನ್ನು ನೋವುಗಳ ನಿವಾರಣೆ ಆಗ್ತದೆ, ನಡ ನೋವುಗಳ ನಿವಾರಣೆ ಆಗ್ತದೆ, ಕೀಲು ನೋವುಗಳ ನಿವಾರಣೆ ಆಗ್ತದೆ, ಮಲಬದ್ಧತೆ ಚೆನ್ನಾಗಾಗ್ತದೆ. ಮತ್ತು ಇದರಲ್ಲೇ ಇದೇ ಭಾಗ ಅದರ ಇಷ್ಟು ಈ ಪಾರ್ಶ್ವಕೋನಾಸನ ಲಾಭ ತೋರಿ ಅದನ್ನೇ ಸ್ವಲ್ಪ ಚೇಂಜ್ ಮಾಡೋಣ. ಎಡಗಾಲನ್ನು ತಿರುಗಿಸು, ಎಡಗೈಯನ್ನು ಮೂರು ಈ ರೀತಿ ನಿಧಾನವಾಗಿ ಈ ರೀತಿ ಕಡೆಯಿಂದ ಹೋಗಬೇಕು, ಈ ರೀತಿ ಹೋಗು ಸರಿಸ್ಕೋತಾ ಬರೋದು. ಆಮೇಲೆ ಏನೋದು ನಮ್ಮ ಬ್ಯಾಲೆನ್ಸ್ ಸಿಕ್ಕನ್ನ ಮೇಲ್ಗಡೆ ಹೋಗೋದು. ಎಷ್ಟು ಸಾಧ್ಯ ಬದಲಾವಣೆ ಮೇಲ್ಗಡೆ ಇರ್ತದೆ. ಈ ಕಡೆ ಬಲಗಾಲನ್ನು ತಿರುಗಿಸುವುದು, ಬಲಗೈಯನ್ನು ಕೆಳಗಡೆ ಹೋಗುವುದು, ಎಡಗೈ ಮತ್ತು ಎಡಗಾಲನ್ನು ಮೇಲ್ಗಡೆ ನೋಡಿ ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ಸರಿ ಹೆಚ್ಚೆಚ್ಚಿಗೆ ಆಸನದಲ್ಲಿ ಕಣ್ಣಿನ ತೊಂದರೆ ನಿವಾರಣೆ ಆಗ್ತದೆ. ಸಮಯ ಶಕ್ತವಾಗಲ್ಲ. ಹೆಚ್ಚೆಚ್ಚು ಆಸನದ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೆಚ್ಚೆಚ್ಚು ನಿಲ್ಲುವುದರಿಂದ ನಮಗೆ ಹೆಚ್ಚೆಚ್ಚು ಲಾಭ ಸಿಗ್ತವೆ. ಆಸನಗಳನ್ನು ಈಗ ಇದು ಮಾಡೋಣ. ಪಾದ ಹಸ್ತಾಸನ ಮಾಡೋಣ. ಕಾಲಗಳಲ್ಲಿ ಈ ರೀತಿ ಸಮಸ್ಥಿತಿಯನ್ನು ಈ ರೀತಿ ಕನ್ನಡ ಕೈಗಳು ದೋ ಎಲ್ಲವೂ ಕೈಗಳು ಪ್ಲಸ್ ಅಡ್ರೆಸ್ ಮೇಲ್ಗಡೆ ಇರ್ತದೆ, ಪೂರ್ಣವಾಗಿ ಮೇಲ್ಗಡೆ ಇರ್ತದೆ. ಅದಕ್ಕೆ ಹೆಚ್ಚೆಚ್ಚು ಕೈಗಳನ್ನು ಮುಂದೆ ಎತ್ತ
ಎರಡೂ ಕೈಗಳು ಪಾದದ ಹತ್ತಿರ ಇರಬೇಕು. ಸಾಧನ ಎರಡು ಕಾಲನ್ನು ಕುಡಿಸಿ ನಮ್ಮ ಹಣೆಯನ್ನು ನಮ್ಮ ಪಾದಕ್ಕೆ ಟಚ್ ಮಾಡಿ ಅದೇ ಸುತ್ತಲಿನ ಟಚ್ ಮಾಡಿ ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳಲ್ಲಿ ಹಿಂದಿನ ಮೇಲೆ ಸಾಧನ ಎರಡು ಕಾಲಗಳನ್ನು ಕೂಡಿಸಿ ಇಲ್ಲವೇ ನಿಮ್ಮ ಶಕ್ತಿ ಅನುಸಾರ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತಷ್ಟು ಹಿಂದುಗಡೆ ನರವನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡಿ. ನಡದಿಂದ ಕೆಳಗಿನ ಭಾಗ ಬರಬಾರ್ದು, ನಡದಿಂದ ಮೇಲಿನ ಭಾಗಷ್ಟೇ ಬರಬೇಕು. ಕಾಲು ಸೀದಾ ಇರಬೇಕು. ಈ ರೀತಿ ಹೆಚ್ಚೆಚ್ಚಿಗೆ ಇದೇ ಸ್ಥಿತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ಈ ಭಾಗ ಚೆನ್ನಾಗಿ ಬಗ್ಗುವುದರಿಂದ ಸ್ವಂತ ನೋವುಗಳೆಲ್ಲ ನಿವಾರಣೆ ಆಗ್ತದೆ. ಅದಕ್ಕಿಂತ ಮಾಡ್ತಾರೆ. ಈಗ ತಾಡಾಸನವನ್ನು ಯಾರಿಗೆ ಬಿ ಪಿ ಇರ್ತದೋ ಅವರು ತಾಡಾಸನ ಮಾಡೋದು. ಬಿ ಪಿ ಇದ್ದವರು ಅವರು ತಾಡಾಸನವನ್ನು ಇದೇ ಭಾಗದ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ. ಕೈಗಳನ್ನ ಇಲ್ಲಿ ತಗೋಬೋದು. ಆನಂದ ಮೇಲ್ಗಡೆ ಕೈಯಲ್ಲಿ ಆಗ್ತದೆ. ಇರಬೇಕು. ನಮ್ಮ ದೃಷ್ಟಿ ಇರಬೇಕು. दो इस तरह. ಈಗ ವೃಕ್ಷಾಸನವನ್ನು ಎಡಗಾಲನ್ನು ಎತ್ತಿ ಬಲತೊಡೆಯಬೇಕು. ನಿಧಾನವಾಗಿ ಮೊದಲು ಬ್ಯಾಲೆನ್ಸ್ ಅಂತ ಕೊಡ್ಬೋದು. ಎರಡು ಸಮಾಂತರವಾಗಿ ಒಂದು ದೃಷ್ಟಿಯಲ್ಲಿ
ನಮಸ್ಕಾರದ 12 ಸೂರ್ಯನ ನಾಮಗಳ ಮಂತ್ರಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಈಗ ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಇನ್ನೊಂದು ಸಲ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ಪ್ರಣವಾಸನ, ಉದ್ವಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. ಎರಡು ಹಿಂದೆ ಈ ದೃಷ್ಟಿ ನೋಡಿದರೆ ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ಉದ್ವಹಸ್ತಾಸನ, ಪ್ರಣವಾಸನ, ವಿಶ್ರಾಮ. ಈಗ ಎರಡು ಕೈಗಳು ಮುಂಚಾಚೆ ಇಲ್ಲಿದ್ದಾನೆ. ಸ್ವಲ್ಪ ಮಾಡಿ ವಿಶ್ರಾಂತಿ ಸಿಗ್ತಾಯಿದ್ದೀನಿ. ಈಗ ಕುತ್ತಿಗೆ ಮಾಡೋಣ. ಏನು ಮಾಡಿ ಕುತ್ತಿಗೆಯಿಂದ ನಿಧಾನವಾಗಿ ತಿರುಗಿಸಿ ಕುತ್ತಿಗೆಯನ್ನು ಮತ್ತೆ ಉಸಿರನ್ನು ಬಿಡ್ತಾ ಬನ್ನಿ. ಮತ್ತೆ ಉಸಿರನ್ನು ತೆಗೆದುಕೊಟ್ಟ ಬೆಳಗ್ಗೆ ತಿರುಗಿಸಿ ಪೂರ್ಣವಾಗಿ ತಿರುಗಿಸಿ ಮತ್ತು ನಿಧಾನ ಉಸಿರನ್ನು ಬಿಡ್ತಾ ಬನ್ನಿ. ಇನ್ನೊಂದು ಸಲ ಮಾಡೋಣ. ನಿಧಾನ ಉಸಿರನ್ನು ತೆಗೆದುಕೊಟ್ಟ ಬೆಳಗ್ಗೆ ತಿರುಗಿಸಿ ಮತ್ತೆ ನಿಧಾನ ಉಸಿರನ್ನು ಮತ್ತೆ ಉಸಿರನ್ನು ತೆಗೆದುಕೊಟ್ಟ ಬೆಳಗ್ಗೆ ತಿರುಗಿಸಿ ಕೆಳಗಡೆ
ಇನ್ನೊಂದು ಸಲ ಉಸಿರನ್ನು ತೆಗೆದುಕೊಳ್ತಾ ಬಲ ಭುಜಕ್ಕೆ ಬದುಕಿ ಮೀನು ಹಾಕೋದು. ಕುತ್ತಿಗೆಯನ್ನು ಸ್ವಲ್ಪ ಈ ರೀತಿ ಮಾಡಬೇಕು. ಮತ್ತು ಈ ರೀತಿ ತೆಗೆದುಕೊಳ್ತಾ ಇದರ ಭುಜಕ್ಕೆ ಮೀನನ್ನು ಸೆಪರೇಟ್ ಮಾಡಬೇಕು. ಹಾಗೆ ನೋಡಿ ಕುತ್ತಿಗೆ ಯಾರಿಗೆ ಸ್ಪಂಡಲೈಸಿಸ್ ನೋವು ಇತ್ತಂದ್ರೆ ಈ ಆಸನಗಳನ್ನು ಮಾಡಬಹುದು. ಆಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಕೆಳಗಡೆ ಬಂದು ಮತ್ತು ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪೂರ್ಣ ಹಿಂಬದಿಗೆ ಹೋಗಿ ಸಾಧ್ಯ ಮುಗಿಸಿ ಬಿಡ್ತಾ ಬಂದು ಉಸಿರನ್ನು ತೆಗೆದುಕೊಳ್ತಾ ಮುಂದುಗಡೆ ಬನ್ನಿ. ಕೆಳಗಡೆ ಬಗ್ಗಿಸಿ ಕುತ್ತಿಗೆಯನ್ನು ಸ್ಪಂದಲಿಸಿ ಸದಾ ಮಾಡಬೇಕು. ಯಾಕಂದರೆ ಕಾಂಪಿಟೇಷನ್ ಕುಂತ ಕುತ್ತಿಗೆ ಸ್ಪಂದಲಿಸಿ ಇವರು ಈ ಆಸನಗಳನ್ನು ಮಾಡಬೇಕು. ಕುತ್ತಿಗೆ ನೋವುಗಳು ಇದ್ದವು, ಕಾಂಪಿಟೇಷನ್ ಕೂತವು ಡ್ರೈವರ್ಗಳು ಈ ಆಸನವನ್ನು ಮಾಡಬೇಕು. ಆಮೇಲೆ ಏನು ಮಾಡಬೇಕು, ನಿಧಾನವಾಗಿ ಎಡಗಡೆಯಿಂದ ಕುತ್ತಿಗೆಯನ್ನು ತೆಗೆದುಕೊಳ್ತಾರೆ ಉಪಯೋಗ ಮಾಡಬೇಕು. ಪೂರ್ಣವಾಗಿ ಕುತ್ತಿಗೆಯನ್ನು ತಿಳಿಸ್ಬೇಕು. ಈ ಕುತ್ತಿಗೆ ಸೂಕ್ಷ್ಮವನ್ನು ಮಾಡಲೇಬೇಕು. ಬಹಳ ಬಸ್ಸಿನ ಕುಂತ ಹೋಗಿ ನರಗಳು ಹಿಡ್ತಿರ್ತಾವೆ, ಮಲ್ಕೊಂಡಾಗ ನರಗಳು ಹಿಡ್ತಾವೆ. ಮತ್ತು ಸರದಿ ನೋವನ್ನು ಹೆಚ್ಚು ಇಟ್ಕೋಬಾರ್ದು. ಕುತ್ತಿಗೆ ನೋವು ಇದ್ದಾರೆ ಉಸಿರನ್ನ ಕೇಳ್ಕೊಳ್ತಾ ನಿಧಾನವಾಗಿ ಉಸಿರನ್ನ ಕುತ್ತಿಗೆಂತೆ ರಿಪೀಟ್ ಮಾಡಬೇಕು. ಕಣ್ಣಿಗೆ ಚಕ್ರ ಬರುವಂಥ ಸಂಭವ ಇರ್ತದೆ. ಅದಕ್ಕೆ ನೋಡ್ಕೊಂಡು ಕಣ್ಣನ್ನು ಮುಚ್ಚೆ ಆಮೇಲೆ ಎರಡನೇ ತಿರುಗಿಸಿ ಪೂರ್ಣವಾಗಿ ನಿಧಾನವಾಗಿ ತಿರುಗಿಸಿ. ನೋವುಗಳು ಇರುವಂಥ ಸಾಧ್ಯತೆಗಳಿರ್ತಾವೆ. ನಿಧಾನ ಈ ಮಾಡಬೇಕು. ಬಲಗೈಯನ್ನು ಹಿಡಿದು ಎಡಗಡೆ ಒತ್ತುವುದು, ಕುತ್ತಿಗೆಯಿಂದ ಎಡಗಡೆ ಒತ್ತು, ಇನ್ನು ಈ ಬಲಗಡೆ ಒತ್ತು, ಎರಡು ವಿರುದ್ಧ ದಿಕ್ಕಿಗೆ ಇರಬೇಕು. ಕೈಗಳು ಹೀರಬೇಕು. ಕುತ್ತಿಗೆಯಿಂದ ಈ ಕಡೆ ಒತ್ತು, ಕೈಯಿಂದ ಈ ಕಡೆ ಒತ್ತು. ಈ ರೀತಿ ಲೂಸ್ ಬಿಟ್ಟು ಒತ್ತು, ಸ್ವಲ್ಪ ಒತ್ತುದು ಮತ್ತು ಲೂಸ್ ಮತ್ತು ಒತ್ತುದು. ಕುತ್ತಿಗೆಯಿಂದ ಈ ಕಡೆ ಒತ್ತೋದು, ಕೈಯಿಂದ ಈ ಕಡೆ ಒತ್ತು. ಈ ರೀತಿ ಮಾಡಿ ನರ್ವ್ಗಳೆಲ್ಲ ಇಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಎಲ್ಲೋ ನೋವು ಆಗಿರ್ತಾವ. ಚೆನ್ನಾಗಿ ಕುತ್ತಿಗೆ ನೋವುಗಳಾಗಿರ್ತಾರೆ. ಎಲ್ಲ ಕುತ್ತಿಗೆ ವೇಟ್ ಜಾಸ್ತಿ ಆಗ್ತದೆ, ನೋವುಗಳಾಗಿರ್ತಾವೆ. ಪಟ್ಟ ಹಾಕೋಬೇಕು. ಇಂಥ ಕುತ್ತಿಗೆ ದೊಡ್ಡ ಪಟ್ಟ ಹಾಕ್ತಾರೆ. ಅದು ಇದು ಮಾಡ್ತಾ ಇದ್ದರೆ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಏನು ಮಾಡೋದು, ಕೈಗಳನ್ನು ಲಾಕ್ ಮಾಡೋದು. ಈ ರೀತಿ ಕುತ್ತಿಗೆಯಿಂದ ಮುಂದುಗಡೆ ಒತ್ತೋದು, ಕೈಯಿಂದ ಹಿಂದೆ ಒತ್ತೋದು. ಲೂಸ್ ಬಿಟ್ಟು ಒತ್ತೋದು, ಲೂಸ್ ಬಿಟ್ಟು ಒತ್ತೋದು. ಆಮೇಲೆ ಹಿಂದ್ಗಡೆ ಈಗ ಏನು ಮಾಡಬೇಕು, ಕುತ್ತಿಗೆಯನ್ನು ಈ ಕಡೆ ಹತ್ತೋದು, ಕೈಯಿಂದ ಮುಂದುಗಡೆ ಹೋಗ್ಬೇಕು. ಈ ರೀತಿ ಲೂಸ್ ಬಿಟ್ಬಿಟ್ಟು ಹೋಗ್ಬೇಕು. ಈಗ ಏನು ಮಾಡಬೇಕು, ಕೈಗಳನ್ನು ಈ ರೀತಿ ಲಾಕ್ ಮಾಡಬೇಕು. ಮೇಲ್ಗಡೆ ತೂಗು ಎಷ್ಟಾದರೆ ಈ ಎಡಗೈಯಿಂದ ಬಲಗೈಯಿಂದ ಜಗ್ಗು, ಕೈಗಳು ಹಿಂದುಗಡೆ ಈ ರೀತಿ ಜಗ್ಗು. ನೋಡಿ, ಈ ನೋವುಗಳೆಲ್ಲ ಇದೆಲ್ಲ ನೋವುಗಳಿವೆ. ಇವೆಲ್ಲ ನೋವುಗಳ ನಿವಾರಣೆ ಈ ರೀತಿ ಜಗ್ಗು. ಆಮೇಲೆ ಮೇಲ್ಗಡೆ ಇರ್ತದೆ ಪೂರ್ಣವಾಗಿ ಮೇಲ್ಗಡೆ ಎತ್ತಿ ಬಲಗೈಯಿಂದ ಎಡಗೈ ಜಗ್ಗು. ಆಮೇಲೆ ಮೇಲ್ಗಡೆ ತಗೊಂಡು ಒಂದು 2 ವರ್ಷ ಒಂದು 5 ನಿಮಿಷ ಸಮಯ ಇದ್ದಾಗ 5 ಸಲ ಮಾಡಬೇಕು.
ಈ ರೀತಿ ಕುತ್ತಿಗೆ ಸೂಕ್ಷ್ಮ ವ್ಯಾಯಾಮಗಳು ಅಂತ ಇದನ್ನು ಮಾಡುವುದು. ಈಗ ಕಾಲುಗಳನ್ನು ಚಾಚಿ ಕಾಲನ್ನು ಬಿಡಿ. ಅದನ್ನು ಕಾಲನ್ನು ಸ್ವಲ್ಪ ಹಾಕಿ ಈಗ ಬಲಗಾಲವನ್ನು ಈ ರೀತಿ ತಗೊಳ್ಳಿ. ಈ ರೀತಿ go reverse. ಬಲಗಾಲ ಎತ್ತಲು ಈ ಕೈಯಿಂದ ಮುಂದೆ ಹೋಗಿ ಹಂಗೆ ಹಿಂದ್ಕೊಂಡ್ರಿ ನೋಡೋದು. ಹಾಂ, ಕಾಲು ಎತ್ತಿರ ಒಂದು ಕಾಲು ಒಂದು ಯಾವ್ದಾರ ಎಟ್ಟು. ಹಾಂ, ಈ ಆ ಕೈ ಕೊಡೋದು. ಹಾಂ, ಹಂಗೆ ಹೇಳಿ. ಈಗ ಆ ಕೈ ಹಾಂ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹಾಂ, ಆ ಕಡೆ ಒಳಗೆ ಕಾಲಿನಾಗ ನೋಡೋದು. ಹಾಂ, ನೋಡೋದು ಹಂಗೆ ಶಿರ ಮಾಡಿ. ಏನು ಮಾಡೋದು? ಪದ್ಮಾಸನವನ್ನು ಹಾಕೋದು. ಪದ್ಮಾಸನ ಹಾಕೋದು. ನಮಗೆ 4 ಕುಳಿತುವಂಥ ಆಸನಗಳೇನು? ಸುಖಾಸನ, ಪದ್ಮಾಸನ, ಸಿದ್ಧಾಸನ, ವಜ್ರಾಸನ. ವಜ್ರಾಸನ ಏನಂದ್ರೆ ಊಟ ಮಾಡಿ ಕೂಡುವಂಥ ಏಕೈಕ ಆಸನಪ್ಪ ಅಂತಂದ್ರೆ ವಜ್ರಾಸನ. ಅದಕ್ಕೆ ನೋಡಿ ವಜ್ರಾಸನ. ಇದು ಪದ್ಮಾಸನ. ಸಾಧ್ಯ ಆದಷ್ಟು ಪದ್ಮಾಸನದಲ್ಲಿ ಧ್ಯಾನವನ್ನು ಮಾಡಬೇಕು. ಹೆಚ್ಚೆಚ್ಚಿಗೆ ಪದ್ಮಾಸನ ಕೂತಿಗೆ ಕೂಡಬೇಕು. ಮೊದಲು ಪದ್ಮಾಸನ ಮಾಡೋ ಮುಂದೆ ಏನಾಗ್ತಾವೆ? ಕೆಲವೊಂದು ನೋವುಗಳು ಬರ್ತಾವೆ. ನೋವು ಬರಲ್ಲ, ಅದು ಬಂದು ತಾನ ಕಡಿಮೆ ಆಕೈತೆ. ನೋವು ಬರ್ತಾವೆ ಅಂದ್ರೆ ನೋವು ಬರಲೇ. ಯಾಕಂದರೆ ನೀವು ಮೊದಲ ರೂಢಿ ಇರೋದ್ರಲ್ಲಿ ಏನು ನೋವು ಆಗ್ತಾವೆ, ಯಾವತ್ತಿಗೆ ಮಾಡ್ತಾರೆ. ಈ ಪದ್ಮಾಸನ ಮಾಡಿದ ನಂತರ ಏನು ಮಾಡಬೇಕು? ಈ ರೀತಿ ಶುಗರ್, ಸಕ್ಕರೆ ಕಾಯಿಲೆಗೆ ಇದು ಒಂದು ಈ ರೀತಿ ಕೈಗಳನ್ನ ಎಡ ಹಸ್ತದ ಮೇಲೆ ಬಲ ಹಸ್ತದ ತಪಸ್ಸುಗಳು ಕೂತಿರ್ತಾರಲ್ಲ ಆ ರೀತಿ ಇಟ್ಕೊಂಡು ನಿಧಾನವಾಗಿ ಏನು ಮಾಡಬೇಕು? ಬಂದು ಈ ಸಣ್ಣ ಬಿಡ್ತ ಯಾವಾಗಲೂ ಆಸನಗಳನ್ನು ಉಸಿರಾಟ ರೀತಿ ಮಾಡಬೇಕು. ಉಸಿರನ್ನು ತೆಗೆದುಕೊಂಡ ಬೆಳಗ್ಗೆ ಯಾವುದೇ ಆಸನಗಳನ್ನ ಉಸಿರಾಟದ ಜೊತೆಗೆ ಮಾಡಿದಾಗ ನಿಮಗೆ ಯಾವ ತೊಂದರೆಗಳು ಬರೋಲ್ಲ, ನರಗಳು ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಉಸಿರಾಟವನ್ನು ಜೊತೆಗೆ ಮಾಡಬೇಕು ಮತ್ತು ಗುರುವಿನ ಮೂಲಕ ಆಸನ ಕಲಿಬೇಕು. ಇದೆಂತ ಮಾಡಿದ ನಂತರ ಏನು ಮಾಡಬೇಕು? ಹಿಂದಗಡೆ ಕೈ ಕಟ್ಟಬೇಕು. ಬಲ ಕಿವಿಯನ್ನು ಬಲದ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ಮೇಲ್ಗಡೆ ನೋಡಿ. ಮತ್ತು ಇವನ್ನ ಯಾವಾಗಲೂ ನಿಧಾನವಾಗಿ ಮಾಡಬೇಕು. ಈ ಮೊದಲ ಹೊಟ್ಟೆ ಇರ್ತದೆ, ಅವ್ರ ಬಗ್ಗೆ ಅವರು ಹೊಟ್ಟೆಯನ್ನು ಕಡಿಮೆ ಮಾಡ್ಕೋಬೇಕು. ಇಲ್ಲಿರುವಂಥ ಬೊಜ್ಜು ಅದನ್ನು ಕಡಿಮೆ ಮಾಡ್ಕೋಬೇಕು. ನಮ್ಮ ಈ ಏನು ತಿಗದಲ್ಲಿರುವಂಥ ಬೊಜ್ಜನ್ನು ಕಡಿಮೆ ಮಾಡ್ಕೋಬೇಕು. ವೇಟ್ ಕಡಿಮೆ ಮಾಡ್ಕೋಬೇಕು. ಇವು ಕಡಿಮೆ ಮಾಡ್ಕೊಂಡ್ರೆ ಯಾವಾಗಲೂ ನೀವು ಆರೋಗ್ಯವಾಗಿರ್ತದೆ. ಈ ರೀತಿ ಎಡಗೈಯಿಂದ ಈ ರೀತಿ ಹಚ್ಚಬೇಕು. ಇಷ್ಟು ನೀವು ಮಾಡ್ತಾ ಇರೋದ್ರೆ ಈಗ ಬದ್ಧ ಪದ್ಮಾಸನ ಅಂತಂದ್ರೆ ಈ ರೀತಿ ಇರಬೇಕು. ಕೈಗಳನ್ನು ಈ ರೀತಿ ಮಾಡಬೇಕು. ಇದು ಪ್ರೊಸೀಜರ್. ಆದರೆ ನಿಮಗೆ ಹೇಳಬೇಕು ಹಾಗೆ ಮಾಡಿ ಕುಂತ್ಕೊಂಡ ಈ ಬಲಗೈಯನ್ನು ತೆಗೆದುಕೋಬೇಕು. ಇಲ್ಲಿ ಹಿಡ್ಕೋಬೇಕು. ಈ ರೀತಿ ಈ ಕೈಗಳನ್ನು ಈ ರೀತಿ ತಿರುಗಿಸ್ಕೋತ ಬಂದು ಹಿಡ್ಕೋಬೇಕು. ಇದು ಒಮ್ಮೆ ಆಗೋಲ್ಲ, ನಿಧಾನವಾಗಿ ಮಾಡ್ತಾ ಇದಕ್ಕೆ ಬದ್ಧ ಪದ್ಮಾಸನ. ಅದಕ್ಕೆ ಈ ಆಸನ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಿರ್ತದೆ. ಕಾಲಿನ ಹಿಂಬಲದ ನೋವುಗಳ ನಿವಾರಣೆ ಮತ್ತು
ತಿಳ್ಕು ಮಾಡಿ. ನೀವು ಈ ರೀತಿ ಕೋಲಾಸನ ಕೈಗಳನ್ನು ಈ ರೀತಿ ಊರಿ ಕೈಗಳನ್ನು ಮೇಲ್ಗಡೆ ಹಾಕಬೇಕು. ಈ ರೀತಿ ಆ ರೀತಿಯಲ್ಲಿ ಹೆಚ್ಚಿಗೆ ಹತ್ತಬೇಕಾದ್ರೆ ಏನು ಮಾಡಬೇಕು, ಈ ಬಲಗಳ ಮೇಲೆ ಭಾರ ಹಾಕಿ ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಈ ರೀತಿ ಕೈಗಳನ್ನು ಹೋಗುದು. ಈ ರೀತಿ ನಿಧಾನ ಮಾಡಿ. ಈ ಇದರೊಳಗೆ ಮತ್ಸ್ಯಾಸನ ಮಾಡಿ ಹಾಗೆ ಹೇಳ್ತಾರೆ. ಈ ರೀತಿ ನಿಧಾನವಾಗಿ ಮಲ್ಕೊಂಡ ಎಲ್ಲವೂ ಕೈಗಳನ್ನು ಈ ರೀತಿ ಇತ್ತು ಮಾಡಬೇಕು. ಕುತ್ತಿಗೆಯನ್ನು ನಿರ್ವಹಿಸಬೇಕು. ಈ ರೀತಿ ಈ ಕೈ ಬಲ ಮಣ್ಕೈ ನೆನೆದು ನೋಡಿ. ಈ ಆಸನ ಮಾಡೋದ್ರಿಂದ ಮೊಣಕಾಲು ನೋವು, ಕೀಲು ನೋವುಗಳು, ಮೊದಲು ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ವಕ್ಷಾಸನ ಮಾಡಬೇಕು. ಆನಂತರ ಕೈಗಳನ್ನು ಕುತ್ತಿಗೆಯನ್ನು ಏನು ಮಾಡಬೇಕು, ಕೈಯಿಂದಲೇ ಶಿರ ಮಾಡಬೇಕು. ಒಮ್ಮೆ ಸರ್ಚಾಗಲ್ಲ. ಆಮೇಲೆ ಏನು ಮಾಡಬೇಕು, ಕೈಗಳನ್ನು ಹಿಡ್ಕೊಂಡು ಮೊಣಕೈಯನ್ನು ಊರಿ ಈ ರೀತಿ ನಿಧಾನವಾಗಿ ಈಗ ಇದರೊಳಗೆ ಯಾರಿಗೆ ಮಯೂರಾಸನ ಬರೋಲ್ಲ ಅವರು ಪದ್ಮ ಮಯೂರಾಸನ ಮಾಡೋದು. ಹೇಗೆ ನೋಡಿ, ಈ ರೀತಿ ಮೊದಲ ಹೇಳ್ಬೇಕು. ಕೈಗಳು ಈ ರೀತಿ, ಈ ಮೊಣಕೈಗಳು ನಾವೇ ಕೆಳಗೆ ಬರಬೇಕು. ನಾವೇ ಕೆಳಗೆ ಈ ರೀತಿ ಬರಬೇಕು. ನಾವೇ ಕೆಳಗೆ ಬರಬೇಕು. ಮೊದಲು ಏನು ಮಾಡಬೇಕು, ಮಾರ್ಜಾಲಾಸನ ಮಾಡಬೇಕು. ಬೆಕ್ಕ ಮಾರ್ಜಾಲ ಬೇಕು. ಬೆಕ್ಕ ಹೆಂಗೆ ಮಾಡ್ಬೇಕಂದ್ರೆ ಪಟ್ಟಿ ನೋವು ಎಲ್ಲ ಅನಿಸ್ತಂದ್ರೆ ಅದೇನು ಮಾಡ್ತೈತಿ, ಮಾರ್ಜಾಲಾಸನ ಮಾಡ್ತಾರೆ. ಅದಕ್ಕೆ ನಮ್ಮ ಋಷಿಮುನಿಗಳು ಏನು ಮಾಡಿದ್ರು, ಮಾರ್ಜಾಲಾಸನ ಅಂತ ಮಾಡೋದು. ಇಷ್ಟು ಮುಗಿದ ನಂತರ ಏನು ಮಾಡಬೇಕು, ಕೈಗಳನ್ನು ಮುಗಿದ ನಂತರ ನಿಧಾನವಾಗಿ ನಮ್ಮ ಬ್ಯಾಲೆನ್ಸ್ ಇಟ್ಬೋದು. ತಕ್ಕಡಿಗೆ ಮೆಲ್ಲ ಎದ್ದು ಅದನ್ನು ಆಮೇಲೆ ನಿಧಾನವಾಗಿ ಈ ರೀತಿ ಮಾಡಿ. ನಂತರ ಗರ್ಭಪಿಂಡಾಸನ ಮಾಡೋದು. ನಾವೆಲ್ಲ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳವರೆಗೆ ಗರ್ಭಪಿಂಡಾಸನದಲ್ಲಿ ಕೂತಿರ್ತೀವಿ. ಹೊರಗಡೆ ಬಂದರೆ ಹೀಗಾಗ್ತದೆ, ಮುಳುಗುದ. ಈಗ
ಅದು ಹೇಗಿರುತ್ತೆ ಅಂತಂದ್ರೆ ಕೈಗಳಲ್ಲಿ ಈ ರೀತಿ ಇಟ್ಟು ನಿಧಾನ ಮಾಡಿ ಇಷ್ಟು ಅದನ್ನು ಈಗ ಇಟ್ಟು ಈ ರೀತಿ ಮಾಡಿ ಇದರಲ್ಲಿ ಸ್ವಲ್ಪ ಬದಲಾವಣೆ ಅದನ್ನೇ ನಿಧಾನವಾಗಿ ಯೋಗಾಸನ ಮಾಡಬೇಕು ಈ ರೀತಿ. ಇದು ಗರ್ಭಕೃತಾಸನ ಅಂತಾರೆ. ಇದನ್ನು ಮಾಡೋದ್ರಿಂದ ಇದನ್ನು ಖಾಲಿ ಹೊಟ್ಟೆ ಮಾಡಬೇಕು. ಏನಾಗ ನೀವು ಊಟ ಮಾಡಿದ್ರೆ ಇಲ್ಲೆಲ್ಲ ನರ್ಗಳು ಹೆಚ್ಚಿರ್ಬೇಕಾವೆ. ನರ್ಗಳು ಹೆಚ್ಚಿರುವ ತಿಂಡು ಬಿದ್ದು ಅಂದ್ರೆ ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ, ಕಟ್ ಮಾಡಬೇಕು. ಅದಕ್ಕೆ ಖಾಲಿ ಹೊಟ್ಟೆ ಇರಬೇಕು, ಗುರುವಿನ ಮೂಲಕನೇ ಕಲಿಬೇಕು. ಆವಾಗ ಈ ಆಸನಗಳನ್ನು ಸ್ವಲ್ಪ ಕಠಿಣ ಇದೆ. ಇವನ್ನ ಕಲಿಬೇಕಾತಂದ್ರೆ ಯಾರಾದರೂ ಒಂದು ಗುರುವಿನ ಮೂಲಕ ಕಲಿತರೆ ಒಳ್ಳೆಯದು. ಈ ರೀತಿ ಕಾಲನ್ನು ಸ್ವಲ್ಪ ತೆಗೆದುಕೊಂಡು ಕಾಲು ಹೇಳ್ತಾ ಇನ್ನು ಈ ರೀತಿ ಕ್ಲೋಸ್ ಮಾಡಿ. ಈಗ ಸಮಯ ಆಯ್ತು ಬಂತು, ಮತ್ತೆ ನಾವು ಮುಚ್ಚೋಣ. ಈಗ ಓಂಕಾರವನ್ನು ಮಾಡೋಣ. ಈ ರೀತಿ ಸುಖಾಸನ ಕೂತ್ಕೊಳ್ಳಿ. ಸುಖಾಸನ ಅಂತಂದರೆ ಈ ರೀತಿ ಕಾಲಲ್ಲಿ ಇಡಬೇಕು. ಇದು ಇಡಬೇಕು. ಪದ್ಮಾಸನ ಬೇರೆ, ಸುಖಾಸನ ಈ ರೀತಿ ಕೂಡಬೇಕು. ಪದ್ಧತಿ ಕೂತ್ಕೊಂಡ್ರೆ ಈ ರೀತಿ ಕೈ ಇಡಬೇಕು. 3 ಸಲ ಉದ್ಗಿತ ಓಂಕಾರವನ್ನು ಮಾಡೋಣ. ಯಾವಾಗಲೂ ಓಂಕಾರವನ್ನು ಮಾಡೋಣ ಗಂಟು ನೇರವಾಗಿರಬೇಕು. ನಮ್ಮ ಮೂಲಾಧಾರದಿಂದ ಸಹಸ್ರಾರ ಚಕ್ರವರೆಗೆ 8 ಚಕ್ರಗಳು: ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅಶುದ್ಧಿ ಚಕ್ರ, ಇಲ್ಲಿ ಅಜ್ಞಾಧಾರ ಚಕ್ರ, ಇದು ಸಹಸ್ರಾರ. 8 ಚಕ್ರಗಳ ಬೇಗನೆ ಓಂಕಾರವನ್ನು ಮಾಡಬೇಕು. ಅದಕ್ಕೆ ನಾವು ಯಾವಾಗಲೂ ಓಂಕಾರವನ್ನು ಮಾಡಬೇಕಾದ್ರೆ ಗಂಟು ಯಾವಾಗಲೂ ನೇರವಾಗಿ ಉಸಿರನ್ನು ತೆಗೆದುಕೊಳ್ಳಿ.
ನಿಮ್ಮ ಮನಸ್ಸು ಉಸಿರಾಟದಲ್ಲಿ ಶುಭ ನಿರ್ಮಾಣ ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತೆರಳಾಗಬೇಕು. ನಿಧಾನ ಕೈಗಳನ್ನು ಜೋರಾಗಿ ಉಜ್ಜಿ ಬಿಸಿ ಗಾಳಿಯನ್ನು ತರಬೇಕಾಗಿ. ಈಗ ಶಾಂತಿ ಪಾಠ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಮುಂದೆ ಕಟ್ಟಿ ಭೂಮಿಗೆ ನಮಸ್ಕಾರ ಮಾಡಿ, ಬೆಳಕಿನಲ್ಲಿ ನಿಂತಿರುವಂತಹ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ, ನಮ್ಮ ಅತಿಥಿಯಲ್ಲಿ ಡಿಪ್ಲೊಮಾ ಇನ್ ಯೋಗ BA ಆದವರಿಗೆ ಡಿಪ್ಲೊಮಾ ಇನ್ ಯೋಗ ಮತ್ತು 1 ಇಯರ್ ಕೋರ್ಸ್ ಅದು ಆನ್ಲೈನ್ ಆಫ್ಲೈನ್ನಾಗಿದೆ. ಅದರಲ್ಲೇ ಮತ್ತು ಡಿಪ್ಲೊಮಾ ಇನ್ ಯೋಗ ಅಲ್ಲಿ PUC ಆದವರು, ಅದರ ಜೊತೆ 6 ತಿಂಗಳ ಒಂದು ಕೋರ್ಸ್ ಅದ, ಸರ್ಟಿಫಿಕೇಟ್ ಕೋರ್ಸ್, ಯೋಗದ ಕೋರ್ಸ್. ಇದು ಬಹಳ